ಆತ್ಮೀಯ H16 ನ್ಯೂಸ್ ಅರ್ಥಾತ್ ಎ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ BDCC ಅಥವಾ DCC ಬ್ಯಾಂಕ್ ಚುನಾವಣೆ ಅಂತೂ ತಾರ್ಕಿಕ ಅಂತ್ಯಕ್ಕೆ ಬಂದಂಥದ್ದು. ಇವತ್ತು 7 ಸ್ಥಾನಗಳಿಗೆ ಜಬರ್ದಸ್ತಾಗಿ ಫೈಟ್ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ 2 ಸ್ಥಾನಗಳು ಭಾಳಷ್ಟು ಗಮನ ಸೆಳೆದವ. ಒಂದನೇದು ಸೌದಿ ಅವ್ರದ್ದು, ಎರಡನೇದು ಕತ್ತಿ ಅವ್ರದ್ದು, ಇನ್ನೊಂದು ಅಷ್ಟೇ ಮುಖ್ಯದ್ದು ಮೂರನೇದು ನಮ್ಮ ಜೊಲ್ಲೆ ಅವ್ರದ್ದು. ಈ 3 ಸ್ಥಾನಗಳನ್ನು ಶತಾಯಗತಾಯ ಎಲ್ಲರೂ ಗೆಲ್ಲಬೇಕನ್ನುವಂಥ ಹಂಬಲದಲ್ಲಿದ್ದಾರೆ. ಯಾಕಂದ್ರೆ ಒಂದನೇದು ಮೇನ್ ರೀಸನ್ ಕಾರಣ ಜಾರಕಿಹೊಳಿ ಸಹೋದರರಿಗೆ ಈಗಿರುತ್ತಿರುವಂಥ ಮತ್ತೊಂದು ಮಹತ್ವಾಕಾಂಕ್ಷೆ ಅಂದರೆ ನಾವು ಮುಖ್ಯಮಂತ್ರಿ ಸ್ಥಾನವನ್ನು ಈ ಸಲ ಕ್ಯಾಪ್ಚರ್ ಮಾಡಬೇಕು, ಉತ್ತರ ಕರ್ನಾಟಕವನ್ನು ನಮ್ಮ ಸುಪರ್ದಿಗೆ ಪಡ್ಕೋಬೇಕು, ಅದರಲ್ಲೂ ಮುಖ್ಯ ಸ್ಥಾನಿಕ ಬೆಳಗಾವಿ ಜಿಲ್ಲೆಯನ್ನು ಹಿಡಿದಲ್ಲಿಟ್ಕೋಬೇಕು. ಸಹಕಾರ ರಂಗದಲ್ಲಾಗಿರ್ಬೋದು, ರಾಜಕೀಯ ರಂಗದಲ್ಲಾಗಿರ್ಬೋದು. ಮತ್ತು ಇವತ್ತು ಸಹಕಾರ ರಂಗಕ್ಕೆ ರಾಜಕೀಯ ರಂಗಕ್ಕೆ ಏನು ಅಂತ ಇರುವುದಿಲ್ಲ. ಇಲ್ಲಿ ಯಾರೂ ರೈತರ ಪರವಾಗಿ ಹೋರಾಟ ಮಾಡುವಂಥವರೆಲ್ಲ ರೈತರ ನೆಲೆಗಟ್ಟಿನಲ್ಲಿ ರೈತರು ಹಿಡಿದು ಸಾಚಿಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದು ಇಲ್ಲಿಯ ಮುಖ್ಯ ಉದ್ದೇಶ ಅಷ್ಟೇ, ವಿನ ಮತ್ತೇನಿಲ್ಲ. ಅದ್ರ ಜೊತೆಗೆ ಇವತ್ತು ಕರ್ನಾಟಕದಲ್ಲೇ ಅತ್ಯಂತ ಲಾಭದ ಒಂದು ಏನಾದರೂ ಬ್ಯಾಂಕ್ ಆಗಿದ್ದರೆ BDCC ಬ್ಯಾಂಕ್. ದುಡ್ಡಿನ 7,000 ಕೋಟಿ ರೂಪಾಯಿ ಇರೋದ್ರಿಂದಾಗೆ ಸಹಜವಾಗಿ ಎಲ್ಲರ ಕಣ್ಣಲ್ಲಿ ಇರ್ತದೆ ರಾಜಕಾರಣಿಗಳದ್ದು. ಇವತ್ತು ಆ ದಿಶೆಯಲ್ಲಿ ಎಲ್ಲರ ಕಣ್ಣೋದ. ಮೊದಲನೇದಾಗಿ ಜಾರಕಿಹೊಳಿ ಅವರಿಗೆ ಇರುತ್ತಿರೋದ ಕಣ್ಣು ಮುಖ್ಯಮಂತ್ರಿ ಸ್ಥಾನದ ಮೇಲೆ. ಈಗಂತೂ ಅದು ಜೋರ್ದಾರ ಚರ್ಚೆ ಆಗ್ತಾಯಿದೆ. ಇಲ್ಲೇ ಗೆದ್ದೇ ತಿರಬೇಕು ಅನ್ನೋದು ಹಠಕ್ಕೆ ಬಿದ್ದಿದ್ದು. ಇದೇ ಕಾಲಕ್ಕೆ ಇದನ್ನು ಹೇಗಾದರೂ ತಡೆಯಲೇಬೇಕನ್ನುವಂಥ ಒಂದು ಕೆಲಸವನ್ನು ಅವ್ರ ವಿರೋಧಿಗಳು ಮಾಡ್ತಾ ಇದ್ದಾರೆ. ಆದರೆ ಅವರು ಶಕ್ತಿ ಸಾಲ್ತಾ ಇಲ್ಲ ಅಂತ ಆರಂಭ ಅಂತ ನಡೆಸ್ತಾ ಇದೆ. ಆದರೆ ಅದು ಅಂದ್ಕೊಂಡ್ರೆ ಸ್ವರೂಪಿಲ್ಲ. ಯಾಕಂದ್ರೆ ಇದೆಲ್ಲ ಏನಪ್ಪ ಅಂದರೆ ತೆರೆ ಮರೆ ಅನ್ನೋಗಿಂತಲೂ ಅತ್ಯಂತ ರಂಗೋಲಿ ಕೆಳಗೆ ನಡೀತಿರುವಂಥ ವ್ಯವಹಾರ ಆಗಿದೆ. ಭಾಳ ಗುಪ್ತಾಗಿ ನಡೀತಾ ಇದೆ. ಇಲ್ಲ ಹೀಗಾಗಿ ಈಗಾಗಲೇ ಇದರ ಭಯನೂ ನಮ್ಮ ಸತೀಶ್ ಅವ್ರಿಗೂ ಅದ, ಎದುರಾಳಿಗಳಿಗೂ ಅದ. ಸತೀಶ್ ಅವರು ಓಪನ್ ಆಗಿ ಹೇಳ್ತಿದ್ರೆ ಅವಪ್ಪ ಭಯ ಇರಬೇಕು ಮನುಷ್ಯನಿಗೆ ಅಂತ. ಸತ್ಯದ ಮಾತು. ಯಾಕೆಂದರೆ ಭಯ ಇತ್ತಂದ್ರೆ ಹೆಚ್ಚಿರ್ತಾನೆ ಮನುಷ್ಯ. ತನ್ನ ಎದುರೊಳಗೆ ಏನು ಮಾಡ್ತಾ ಇದ್ದಾನ, ಎಲ್ಲಿ ಹೋಗ್ತಾ ಇದ್ದಾನ, ಯಾರು ಭೇಟಿ ಆಗ್ತಾ ಇದ್ದಾನ ಅನ್ನುವಂಥದ್ದು ಅವ್ನು ಅಲರ್ಟ್ ಇರ್ತಾನೆ. ಭಯ ಇರಬೇಕು ಮನುಷ್ಯನಿಗೆ. ಆ ಭಯನ ಭಾಳ ದೊಡ್ಡ ವ್ಯಕ್ತಿತ್ವವನ್ನು ಮಾಡಲಿಕ್ಕೆ ಸಾಧ್ಯ, ದೊಡ್ಡವನ್ನು ಮಾಡೋಕ್ಕೆ ಸಾಧ್ಯ. ವಿಶ್ವವನ್ನು ಗೆಲ್ಲೂ ಹಂತಕ್ಕೆ ಬಂದಿದ್ದು ಹಿಟ್ಲರ್ಗೆ ಈ ಭಯದಿಂದಾಗಿ ಸದಾ ಹೆಚ್ಚಿರ್ತಿದ್ದ. ಆದರೆ ಕೊನೆಗೆ ಒಬ್ಬ ವ್ಯಕ್ತಿ ಆಗಿದ್ದರಿಂದಾಗೆ ಸೋತ ಆ ಮಾತು ಬೇರೆ. ಎಲ್ಲರೂ ಹಿಟ್ಲರ್ ಇಡೀ ವಿಶ್ವವನ್ನು ಗೆಲ್ಲುವ ಹಂತಕ್ಕೆ ಬಂದು ನಿಂತಿದ್ದ, ಎಲ್ಲಂತಲ್ಲ. ಆ ಭಯದಿಂದಾಗೆ ಇವತ್ತು ಯಾವುದೋ ಬೇಕಾದ ನಾವು ಪುಂಡ್ರಿದ್ದೀವಿ, ನಾವು ಭಾಳ ಗುಂಡಾಗಳು ಇದ್ದೀವಿ, ನಾವು ಶೂರು ಇದ್ದೀವಿ, ಧೀರಿದ್ದೀವಿ ಅಂತ ಹೇಳಿದ್ರು ಸಹ ಒಳಗೆ ಅಂತರದಲ್ಲಿ ಎಲ್ಲೋ ಒಂದು ಸೋಲಿನ ಭಯ ಇದ್ದೇ ಇರ್ತದೆ. ಆ ಮಾತನ್ನು ಪಾಪ ಅವ್ರು ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾರೆ. ಅದಿರಲಿ, ಅದೇ ರೀತಿ ಎಲ್ಲರಲ್ಲೂ ಅದ. ಈ ಹಂತದಲ್ಲೇ ಅವ್ರ ಎದುರಾಳಿಗೂ ಸಹ ಸೌದಿಯವರಿಗೆ, ಕತ್ತಿಯವರಿಗೆ, ಅದರಲ್ಲೂ ಮುಖ್ಯವಾಗಿ ಈ ಸಲದ ಅವಕಾಶನ ಬಿಟ್ಟುಕೊಡೋ ಹಾಗಿಲ್ಲ. ಈಗಂತೂ ಎಲ್ಲರೂ ಕಲೆ ಕಾಣೋದು 7 ಜನ ಅವ್ರ ಪರವಾಗಿ ನಮ್ಮ ಜಾರಕಿಹೊಳಿ ಸಹೋದರರಿಗೆ ಬೆಂಬಲ ನೀಡುವಂಥ 7 ಜನ ಇದ್ದಾರೆ. ಕಲೆ ಕಾಣ್ತಾ ಇದ್ದಾರೆ. ವಿಶ್ವಾಸ ವೈದ್ಯ, ಮುಂದೆ ನಮ್ಮ ಚಂದ್ರರಾಜ್ ಶೆಟ್ಟಿಹೊಳಿ, ರಾಹುಲ್ ಜಾರಕಿಹೊಳಿ, ಅಮರರಾಜ್ ಜಾರಕಿಹೊಳಿ, ವಿರೂಪಾಕ್ಷ ಮಾಮಣಿ, ಅರವಿಂದ್ ಪಾಟೀಲ್, ನೀಲಕಂಠ ಕಪ್ಪಲಗುದ್ದಿ ಇವರು ಅವಿರೋಧವಾಗಿ ಆಯ್ಕೆ ಆದಂಥ ಇವ್ರಿಗೆ ಬೇಕಾದರು. ಇನ್ನೊಂದು 2 ಇದ್ದಾರೆ 9 ಆಗೋದಕ್ಕೆ. ರಾಜು ಕಾಗೆ ಅವರು ಇನ್ನೊಬ್ಬರು. ಈ ದಿಶೆಯಲ್ಲಿ ಒಂದಿಷ್ಟು ನಾವು ಗಮನಿಸಬೇಕಾಗ್ಯದ. ಈ ಒಂದು ನೆಲೆಯಲ್ಲೇ ನಾವು ಈ ಮತ್ತೊಬ್ಬರು ಗಣೇಶ್ ಹುಕ್ಕೇರಿ ಅವ್ರ ಬಗ್ಗೆ ಬದಲಾಗಿ ಆಗಿರ್ಬೋದು. ಮುಂದೆ ನಮ್ಮ ರಾಜು ಖಾಗೆ ಅವ್ರ ಬದಲಾಗಿ ಅವ್ರು ನಮ್ಮವ್ರು ಅಂತ ಇಟ್ಟುಕೊಂಡಿಲ್ಲ. ಅವ್ರನ್ನ ಬಿಟ್ಟು ಲೆಕ್ಕ ಮಾಡ್ತಾಯಿದ್ದಾರೆ. ಇವರು ಬುದ್ಧಿವಂತರಿದ್ದಾರೆ ನಮ್ಮ ಜಾರಕಿಹೊಳಿ ಬಣ್ಣದವರು. ಈಗ ಅವ್ರಿಗೆ ಇರುತ್ತಿರುವಂಥದ್ದು ಇನ್ನೂ 2 ಒಂದು ಜೊಲ್ಲೆ ಅವ್ರನ್ನ ಶತಾಯಗತಾಯ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂಥದ್ದು. ಯಾಕಂದ್ರೆ ಒಂದಿಷ್ಟು ಕೆಲವು ಜನ ವಿಮರ್ಶೆ ಮಾಡ್ತಾಯಿದ್ರು, ಇಲ್ಲ ಅವ್ರನ್ನ ಸೋಲಿಸಬಹುದು ಅಂತೇಳಿ. ಇಲ್ಲ, ಇವತ್ತು ಅವ್ರ ರಾಜಕೀಯ ಸ್ಥಿತಿಗೆ ಭಾಳ ಮಹತ್ವದ್ದು. ಜೊಲ್ಲೆ ಅವ್ರನ್ನ ಒಂದು ವೇಳೆ ಇವರು ಅವ್ರನ್ನ ದೂರ ಸರಿಸಿದ್ದು ಏನೋ ಸೋಲಿಸಿ ಮತ್ತೆ ಮಾಡಿದ್ರೆ ಇದೇನೋ ನಂತರ ಗೊತ್ತಾದ್ರೆ ಇವ್ರ ಮೇಲೆ ವಿಶ್ವಾಸ ಇಡುವಂಥ ಜನ ಕಡಿಮೆ ಆಗ್ತಾಯಿದ್ದಾರೆ. ಜಿಲ್ಲಾ ಮಾಡೋದ್ರೆ ತಾಲೂಕು ಮಾಡೋದ್ರೆ ಏನೋ ಆಗಿರ್ಬೋದು, ಏನೋ ಆಗ್ಯದ. ಅವ್ರ ಮೇಲೆ ಆರೋಪಗಳು ಇದ್ದಾವೆ ಜಾರಕಿಹೊಳಿ ಸಹೋದರರ ಮೇಲೆ. ಆ ಮಾತು ಬೇರೆ. ಆದರೂ ಈ ಸಲ ಆ ರೀತಿ ಆಗಲಿಕ್ಕಿಲ್ಲ ಅನ್ನೋದು ಭಾಳಷ್ಟು ಅವ್ರ ಸಮೀಪ ಬಲ್ಲ ಅವರ ಅಭಿಪ್ರಾಯ. ಅದಕ್ಕಾಗಿ ಜೊಲ್ಲೆ ಅವ್ರನ್ನ ಗೆಲ್ಲಿಸ್ಬೇಕಂತೇಳಿ ರೆಸಾರ್ಟ್ ರಾಜಕಾರಣಿಗೆಲ್ಲ ಸ್ಟಾರ್ಟ್ ಆಗಿದೆ. ರೆಸಾರ್ಟ್ ರಾಜಕಾರಣ ವಿಶೇಷ ಶಾಸಕರಿಗೆ ಅವ್ರಿಗೆ ಇವ್ರಿಗೆ ಆಗುವಂಥ ಹೋಗಿ ಮುಚ್ಚಿಡುವಂಥದ್ದು, ಆರಾಮ ಇಡುವಂಥದ್ದು ನಿಮಗೆ ಗೊತ್ತದ. ಕೆಲವು ಅವಶ್ಯಕತೆ ದುಡ್ಡು ಸಿಕ್ಕಾಪಟ್ಟೆ ನೀರಿನಂಗೆ ದುಡ್ಡು ಹರಿಸಿಡುವಂಥ ಪ್ರಸಂಗದ
ಅದೇ ಇಲ್ಲಿ ಬಂದದ ಈಗಂತ ಜೊಲ್ಲೆ ಅವ್ರು ತಮ್ಮ ಬೇಕಂತವ್ರು ಕತ್ತಿಯವ್ರು ತಮ್ಮ ಬೇಕಂತವ್ರು ಎಲ್ಲೆಲ್ಲೆಲ್ಲೋ ಮುಚ್ಚಿಡ್ಕೊಂಡು ಕೂತಿದ್ದವ್ರು ಫೋಟೋ ಹಾಕಿ ಶುಭಕ್ಕ ಸಂದರ್ಭದಲ್ಲಿ ಅಂತೇಳಿ. ಹೀಗಾಗಿ ಇಲ್ಲಿ ಕ್ರಾಸ್ ವೋಟಿಂಗ್ ಎರಡೂ ಕಡೆ ಭಯ ಅದ, ಇವ್ರಿಗೂ ಅದ ಭಯ ಅವ್ರಿಗೂ ಅದ. ಆದರೂ ಅದರಲ್ಲಿ ಮುಖ್ಯವಾಗಿ ನಮ್ಮ ಸತೀಶ್ ಅವರು ಹೇಳುವಂಗೆ ಅವ್ರಿಗೆ ಒಂದು ಸ್ವಲ್ಪ ಭಯ ಹೆಚ್ಚದ ಕ್ರಾಸ್ ವೋಟಿಂಗ್ದು ಅಂತೇಳಿ. ಇನ್ನೊಂದಿಷ್ಟು ಕೆಲವು ಗುಪ್ತ ಮಾಹಿತಿಗಳ ಪ್ರಕಾರ ಈ 7 ಜನ ಏನು ನಮ್ಮ ಇವರಲ್ಲಿದ್ದಾರೆ ಅತ್ಯಂತ ಪಕ್ಕಾ ಜಾರಕಿಹೊಳಿ ಅವರ ವ್ಯಕ್ತಿಗಳು ಯಾರಪ್ಪ ಅಂತಂದು 4 ಜನ. ಇಬ್ಬರು ಅವ್ರ ಮಕ್ಕಳು, ಒಬ್ಬರು ನಮ್ಮ ರಾಹುಲ್ ಜಾರಕಿಹೊಳಿ, ಇನ್ನೊಬ್ಬರು ಅಮರನಾಥ್ ಜಾರಕಿಹೊಳಿ, ಇವರು ಫಿಕ್ಸ್. ಅದ್ರ ಜೊತೆಗೆ ಇನ್ನಿಬ್ಬರು ಫಿಕ್ಸ್ ಯಾರಪ್ಪ ಅಂತಂದ್ರೆ ವಿಶೇಷವಾಗಿ ವಿಶ್ವಾಸ ವೈದ್ಯರ ಮೇಲೆ ಮತ್ತು ಇನ್ನೊಬ್ಬ ವ್ಯಕ್ತಿ ನಮ್ಮ ನೀಲಕಂಠ ಕಪ್ಪರಗುಜ್ಜವ್ರ ಮೇಲೆ ವಿಶ್ವಾಸ ಅದ. ಇನ್ನು 3 ಜನರ ಬಗ್ಗೆ ಏನೋ ಸುದ್ದಿಗಳು ಹರಡ್ತಾ ಇರ್ತಾವೆ, ಆದರೆ ಅದು ಖರೆ ಅಂತಲ್ಲ. ಬಟ್ ಇವತ್ತು ಅದು 3 ಜನ ಗ್ಯಾರಂಟಿ ಅಲ್ಲಪ್ಪ, ಬೇಕಾದಾಗ ಹೊಳ್ಳಬಹುದು ಅಂತೇಳಿ. ಜಾತಿ ನೆಲಗಟ್ಟಿನಲ್ಲಿ, ಮತ್ತೆ ನೆಲಗಟ್ಟಿನಲ್ಲಿ, ಹಣದ ನೆಲಗಟ್ಟಿನಲ್ಲಿ, ಯಾವುದೋ ನೆಲಗಟ್ಟಿನಲ್ಲಿ ಬದಲಾಗಬಹುದು ಅನ್ನೋದು ತಂದ್ಕೊಂಡಿದ್ದಾವೆ. ಅದಕ್ಕಾಗಿ ಅವ್ರು ಕ್ರಾಸ್ ವೋಟಿಂಗ್ ಆಗ್ಬೋದು, ಇಲ್ಲೂ ಆಗ್ಬೋದು, ಅಲ್ಲೇ ಆಗ್ಬೋದು ಅನ್ನೋಂಥ ಭಯ ನಮ್ಮ ಸತೀಶ್ ಅವ್ರಿಗೂ ಅದ, ಆ ಎದುರಾಳಿಗಳಿಗೂ ಅದ. ಇಷ್ಟೆಲ್ಲ ಯಾಕಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ಜಿಲ್ಲೆ ಮೇಲೆ ಹಿಡಿಸಾಸುವಂಥದ್ದು. ಇವಾಗ ಸೌದಿಯವ್ರ ಮಂತ್ರಿ ಆಗೋದಕ್ಕೆ ಸತೀಶ್ ಅವರ ತಡೆಯೋದಕ್ಕೆ ಅವರ ಕಾರಣ ಅನ್ನೋಂಥ ಒಂದು ಆರೋಪಗಳು ಇದ್ದಾವೆ. ಹೀಗಾಗಿ ಸೌದಿಯವರು ಜಾರಕಿಹೊಳಿ ಮಂತ್ರಿತನವನ್ನು ನಂಬಲಿಕ್ಕೆ ಹೋಗ್ತಾ ಇಲ್ಲ. ಸಪೋಸ್ ಈ ಸಂದರ್ಭದಲ್ಲಿ ಜೊಲ್ಲೆ ಅವರು ಸಹಿತ ಅಂಥ ಒಂದು ಏನಾದರೂ ಅನುಭವ ಆದರೆ ಅವರು ಸಹ ದೂರ ಸರಿಯುವಂಥದ್ದು ಮತ್ತು ಬಹಳ ಜಿಲ್ಲಾ ಮಟ್ಟದಲ್ಲಿ ಅವಿಶ್ವಾಸ ಮೂಡುತ್ತದೆ ಅನ್ನೋಂಥ ವಾತಾವರಣ ಅದ. ಹೀಗಾಗಿ ಜೊಲ್ಲೆ ಅವ್ರನ್ನ ಗೆಲ್ಲಿಸುವಂಥ ಘನಘೋರವಾದ ಜವಾಬ್ದಾರಿ ಇವತ್ತು ಈ 3 ಜನರಲ್ಲಿ, ಒಂದು ನಮ್ಮ ಬಾಲಚಂದ್ರ ಜಾರಕಿಹೊಳಿ, 2 ನಮ್ಮ ರಮೇಶ್ ಕತ್ತಿ ಅವರಿಗೆ, 3ನೇದು ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ. ಇವತ್ತು ನಾವು ಏನೇನು ಕಾಮೆಂಟ್ ಮಾಡುವುದಿಲ್ಲತ್ತಲ್ಲ, ಜೊಲ್ಲೆ ಅವರು BJP ಅವರು ಇವ್ರು ಹೆಂಗೆ ಮಾಡಿದ್ರು ಹಾಗೆ ಕೆಲವೊಂದು ಕಾಮೆಂಟ್ ನಡೀತಾ ಇದ್ದಾವೆ. ಇದೆಲ್ಲ ಇವತ್ತು ಉಳಿದಿಲ್ಲ ಅದು. ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ಈ ಎಲ್ಲ ಪಕ್ಷಾತೀತವಾಗಿ ಚುನಾವಣೆ ಮಾಡಿದ್ದಾರೆ. ಈಗ ಅದು ಮೇನ್ ಆಗುವುದಿಲ್ಲ. ಬಟ್ ಇವತ್ತು ಜೊಲ್ಲೆಯನ್ನು ಗೆಲ್ಲಿಸ್ಬೇಕಾಗ್ಯದ. ಬಟ್ ಉತ್ತಮ್ ಪಾಟೀಲರು ಸಪೋಸ್ ಏನಾದರೂ ಗೆದ್ರೆ ಅನ್ನೋಂಥ ಮಾತದ, ಮತ್ತಷ್ಟೇನು ಚೇಂಜ್ ಆಗಬಹುದು ಅಂತ. ಈ 7ರಲ್ಲೂ ಮ್ಯಾಕ್ಸಿಮಮ್ ಗೆಲ್ಲಬೇಕು, ಇನ್ನೂ 2-3 ಗೆಲ್ಲಬೇಕು ಅನ್ನೋದು ನಮ್ಮ ಜಾರಕಿಹೊಳಿ ಸಹೋದರದು. ಅದೇ ಕಾಲಕ್ಕೆ ನಮ್ಮ ಕತ್ತಿ ಮತ್ತು ಸೌದಿಯವ್ರದ್ದು 7 ಗೆಲ್ಲಿಸ್ಕೊಳ್ಳುವಂಥ ಪ್ರಯತ್ನ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದು ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ. ಇನ್ನೇನು ಒಂದು ಮಾತ್ರ ಸತ್ಯ ಈ ಸಂದರ್ಭದಲ್ಲಿ ಹೇಳಬೇಕಾದಂಥದ್ದು, ಇವೆಲ್ಲ ಜನ ಈಗಾಗಲೇ ಆರಂಭದಲ್ಲಿ ಹೇಳಿದಾಗ ಇವರೆಲ್ಲರೂ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪಾಳೆಗಾರರು, ಬಂಡವಾಳಶಾಹಿಗಳು, ದುಡ್ಡಿದ್ದಂಥವ್ರು ಇಲ್ಲಿ ಯಾರೂ ಬಡ ರೈತ ಇಲ್ಲಿ ನಿಂತಿಲ್ಲ, ಮತ್ತು ನಿಂತರೂ ಆರಿಸಿ ಬರುವುದಿಲ್ಲ ಅನ್ನೋದು ಅಷ್ಟೇ ಸ್ಪಷ್ಟ ಅದ. ಎಂತ ಈಗ ನಿಮ್ಗೆ ಹೇಳಿದಂಗೆ ಈಗಾಗಲೇ ಚರ್ಚೆನೂ ಆಗಿದೆ ಸಾಕಷ್ಟು. ನಮ್ಮ ರಾಜ್ಯಸಭಾ ಸದಸ್ಯ ನಮ್ಮ ಏನಪ್ಪ ಅಂದರೆ ಈರಣ್ಣ ಕಡಾಡಿ ಅವ್ರಿಗೆ ಈವನ್ ಒಬ್ಬ ಸೂಚಕ ಸಹಿತ ಸಿಗಲಿಲ್ಲ ಅನ್ನುವಂಥದ್ದು ಇದು ಎಷ್ಟು ಭೀಕರವಾಗಿ ಒಂದಲ್ಲಿ ಕುಸ್ತಿ ನಡೆದದಪ್ಪ, ಜಂಗಿ ಕುಸ್ತಿ ಅನ್ನೋದು ಸ್ಪಷ್ಟ ಆಗ್ತದೆ. ಹೀಗಾಗಿ ಯಾರನ್ನು ಗೆಲ್ಲಿಸೋದಾಗಲಿ ಸೋಲಿಸೋದಾಗಲಿ ಅಸಾಧ್ಯ. ಅವ್ರನ್ನ ಉಳಿಸೋ ಸಲುವಾಗಿ ಗೆಲ್ಲಿಸೋ ಸಲುವಾಗಿ 2 ಕಡೆ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈಗೇನೋ ನಾವು ಜಾರಕಿಹೊಳಿ ಸಹೋದರರು ಅಥವಾ ಅವ್ರ ಬೆಂಬಲಿಗರು ಪಟಾಕಿ ಅಲ್ತಿರ್ಬೋದು, ಆದರೆ ಸುಲಭವಾಗಿ ಇನ್ನೂ ಜಯ ಸಿಕ್ಕದಂತ ಇದರ ಅರ್ಥ ಅಲ್ಲ. ಪೂರ್ತಿಯಾಗಿ 19 ತಾರೀಕಿನವರೆಗೆ ಎಲ್ಲಿವರೆಗೆ ಇವರ ಪರ 9 ಜನ ಸ್ಪಷ್ಟವಾಗಿ ನಿಲ್ತಾರೋ ಆಗಲೇ ಇದು ಗೆದ್ದಂಗೆ ಅನ್ನೋದು ಸ್ವತಃ ಜಾರಕಿಹೊಳಿ ಅವ್ರಿಗೂ ಸಹಿತ ಇದು ಗೊತ್ತದ. ಅದಕ್ಕಾಗಿ ಅವರು ಅಷ್ಟು ಜೋರ್ದಾರಾಗಿ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ. ಆದರೆ ಇವತ್ತು ಮತ್ತು ಸಮಾಧಾನ ಅದಾರ ಅವರು. ಯಾಕಂದರೆ ಈಗಾಗಲೇ 7 ಜನ ನಮ್ಮವ್ರು ನಿಶ್ಚಿತಪ್ಪ ಅವರಿಬ್ಬರು ಬರ್ಬೋದು ಅಂತ ಆಸೆ ಅದ. ಒಂದು ನಮ್ಮ ಪ್ರಕಾಶ್ ಹುಕ್ಕೇರವ್ರ ಮಗ ಗಣೇಶ್ ಅವ್ರು ಬರ್ಬೋದು ಅನ್ನುವಂಥ ದುರ್ದಾಸೆ, ಒಂದೇ ಪಕ್ಷ ಅನ್ನುವಂಥದ್ದು. ಅದೇ ಕಾರಣಕ್ಕೆ ಹಾಗೆ ಅವರು ಸಹಿತ ಬರ್ಬೋದು ಅನ್ನೋದು. ಯಾಕಂದ್ರೆ ಇಲ್ಲಿ ಸತೀಶ್ ಅವರು ಕಾಂಗ್ರೆಸ್ ಅವರಿಂದ ಸಿದ್ದರಾಮಯ್ಯಗಳಿಗೆ ಒತ್ತರಿಸಿ ತರಬಹುದೇನೋ ಅನ್ನೋಂಥ ಮಾತುಗಳಿದ್ದಾವೆ. ಮತ್ತು ಇನ್ನೊಂದು ಮಾತನ್ನು ಇವತ್ತು ಖಾಗೆ ಅವರು ಸ್ಪಷ್ಟವಾಗಿ ಮಾತಾಡಿದ್ದಾರೆ. ನೋಡಿರಿ, ಇಲ್ಲಿ ಯಾರು ದೋಸ್ತರ ಯಾರು ವೈರಿಗಳು ಅಲ್ಲ, ನಾವು ಯಾವಾಗ ಮಾತು ಕೂಡ್ಬೋದು, ಸೌದಿ ಮತ್ತು ನಮ್ಮ ಜಾರಿಗಳು ಕೂಡ್ಬೋದು, ಕತ್ತಿ ಮತ್ತು ಜಾರಿಗಳು ಕೂಡ್ಬೋದು ಅನ್ನೋ ಮಾತಾಡೋ ಮೂಲಕ, ಯಾಕಂದ್ರೆ ಈಗ ಒಳಗೆ ಹೋಗಿದ್ದಾರೆ ಅವ್ರು ಇವ್ರ ಜೊತೆಗೆ, ಇದು ಏನು ಹೊಸ ರಾಜಕೀಯ ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಡೆವಲಪ್ಮೆಂಟ್ಗಳು ಕ್ಷಣಕ್ಕೆ ಬದಲಾಗ್ತಾ ರಾಜಕಾರಣದಲ್ಲಿ ಆಗಲಿ ಅಧಿಕಾರ ಹಿಡಿಯುವಲ್ಲಾಗಲಿ ಏನು ಬೇಕಾದ್ರೂ ಒಪ್ಪಂದ ಆಗ್ಬೋದು, ಏನು ಒಪ್ಪಂದ ಮುರಿದು ಹೋಗ್ಬೋದು. 1 ವರ್ಷದಿಂದ MP ಎಲೆಕ್ಷನ್ ಸಂದರ್ಭದಲ್ಲೇ ಘನಘೋರ ಎದುರಾಳಿಗಳಾಗಿದ್ದರು ನಮ್ಮ ಜೊಲ್ಲೆ ಮತ್ತು ಸತೀಶ್ ಅವರು. ಇವತ್ತು ಘನಘೋರ ಮಿತ್ರರಾಗಿದ್ದಾರೆ. ಹೀಗಾಗಿ ಯಾವ್ದು ಹೇಳಿಕ್ಕೆ ಸಾಧ್ಯ ಇಲ್ಲ. ಸೌದಿಯವರು ಹೊಂದಾಣಿಕೆ ಆಗಬಹುದು. ಯಾಕೆ ಮಂತ್ರಿ ಆಗಬೇಕಾಗಿದ್ದವ್ರಿಗೆ ಆ ಮಂತ್ರಿಗೆ ಆಟಗಾಲ ಹಾಕೋತಿರ್ತಾರೆ ನಮ್ಮ ಸತೀಶ್ ಅವರು. ಅದನ್ನೇನಾದರೂ ಆಟಗಾಲ ಹಾಕೋದು ಬಿಟ್ರಪ್ಪ ಅಂತಂದರೆ, ಇಲ್ಲಪ್ಪ ನೀವು ಆಗಲಿ ಮಿನಿಸ್ಟ್ರಿ ಸ್ವಲ್ಪ ಪೋಸ್ಟ್ ಕೊಡಲಿ ಅಂತ ಏನಾದರೂ ಇವ್ರು ಸಪೋರ್ಟ್ ಮಾಡಿದರೆ ಒಂದೂ ಆಗ್ಬೋದು.
ಕತ್ತಿಯವರು ಹೊಂದಾಣಿಕೆ ಮಾಡ್ಕೋಬೋದಿಲ್ಲ ಅಂತಲ್ಲ ಅವರು ರಾಜಕಾರಣದಲ್ಲೇ ಸಾಕಷ್ಟು ಏನಪ್ಪ ಅಂತ ಸುಮ್ಮನೆ ವಿರೋಧ ಮಾಡೋದ್ರಿಂದ ಏನು ಅರ್ಥ ಇಲ್ಲ, ನಾವು ಹೊಂದಾಣಿಕೆ ಆಗ್ಬೋದು, ಅದು ಆಗ್ಬೋದೇನೋ. ಆದರೆ ಅದೆಲ್ಲ ಇವತ್ತು ಸ್ಪಷ್ಟವಾಗಿ ಒಪ್ಪುವಂಥ ವಿಷಯ ಅಲ್ಲ. ಯಾಕಂದ್ರೆ ಎಲ್ಲರೂ ಭಾಳ ದೂರ ಸರಿದಾರ ಅಂತ ಒಂದು ನಂಬಿಕೆ, ಆ ನಂಬಿಕೆ ನಾವು ಉಳಿಸ್ಕೋತಾರೋ ಅದು ಬಿಟ್ಟು ದೋಸ್ತಿ ಆಗ್ತಾರೋ ನಮ್ಮ ರಾಜು ಕಾಗೆ ಅವ್ರು ಹೇಳಿದಂಗೆ ಅದನ್ನೆಲ್ಲ ಏನು 19 ತಾರೀಕು ಗೊತ್ತಾಗುವಂಥ ವಿಷಯ. ಏನೋ ಆಗಲಿ, ಒಟ್ಟಾರೆಯಾಗಿ ಇಲ್ಲಿ ಜಾರಕಿಹೊಳಿ ಅವರು ಗೆದ್ದರೆ ಗೆದ್ದಿದ್ದಾರೆ. ಈಗಾಗಲೇ ಮೋಸ್ಟ್ ಪ್ರೊಬಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರ ಕಾಂಪಿಟೇಷನ್ ಜೋರಾಗೋದನ್ನು ಡಿ ಕೆ ಶಿ ಅವ್ರ ಮುಂದೆ ಪ್ರಬಲ ಒಂದು ಅಸ್ತ್ರ ನೋಡ್ಕೊಂಡು ಹೋಗ್ತಾರೆ ನಿಶ್ಚಿತವಾಗಿಯೂ. ಬೆಂಗಳೂರನ್ನು ಅವರು ಯಾಕಪ್ಪ ಅಂತಂದ್ರೆ ಬೆಂಗಳೂರು ದಕ್ಷಿಣ ಏನೋ ಒಂದು ಕಡೆ ಇದ್ದಾರಲ್ಲ ಅವರು, ನಮ್ಮ ಇದ್ರದ್ದು ಕನಕಪುರ ಮತ್ತು ಬದಿಯಲ್ಲಿ ನಮ್ಮ ರಾಮನಗರ ಇದೆಲ್ಲ ನಮ್ಮ ಪ್ರಭಾವ ಇರುತ್ತಿರುವಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪ್ರಬಲ ಒಬ್ಬ ವಿರೋಧ ಪಕ್ಷದ ನಾಯಕನ ಈಗಾಗಲೇ ವಿರೋಧದ ಮುಖ್ಯಮಂತ್ರಿ ಸ್ಥಾನದೊಳಗೆ ಇನ್ನಷ್ಟು ಗೆದ್ದ ಬಂದ್ರೆ ಡಿ ಕೆ ಶಿ ಮುಖ್ಯಮಂತ್ರಿ ಆಗೋದು ಇನ್ನೂ ಕಷ್ಟ ಆಗ್ಬೋದು. ಮತ್ತು ಇನ್ನೇನು ಕಾಂಗ್ರೆಸ್ ಹೊಡಿತಿದ್ದು ಮಾಡ್ತೀವಿ ಮಾತಾಡ್ತಾ ಇರ್ತಾರೆ, ಹಾಗೆ ಅದು ಹೊಡಿತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ತಗಡ ಮುಖಾಬಲ ಇಬ್ಬರ ಮಧ್ಯೆ ಆಗ್ತದೆ ಅಂತ ಹೇಳ್ತಾ, ಏನಾದರೂ ಆಗಲಿ ಡಿ ಸಿ ಸಿ ಬ್ಯಾಂಕ್ ಈ ಚುನಾವಣೆ ಮಾತ್ರ ಪೂರ್ತಿಯಾಗಿ ಬೆಳಗಾವಿಯಲ್ಲಿ ವಿರೋಧ ಮತ್ತು ಪರ ಅಂದರೆ ಆಡಳಿತಾರೂಢ ಮತ್ತು ವಿರೋಧ ಪಕ್ಷಗಳ ಮಧ್ಯದಲ್ಲೇ ಒಂದು ಸಂಘರ್ಷ ಆಗ್ತಾಯಿದೆ, ಹೊಸ ರಾಜಕೀಯಕ್ಕೆ ನಾಂದಿ ಆಗ್ತದೆ ಅಂತೇಳಿ ಅನ್ನೋದು ಸ್ಪಷ್ಟ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.